ಆದ್ಯ ನ್ಯೂಸ್ಗೆ ಸ್ವಾಗತ. ಜನಸಾಮಾನ್ಯರಿಗೆ ಸ್ವಚ್ಛತೆಯ ಮಹತ್ವ ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ತಾಲೂಕು ಮತ್ತು ಎಲ್ಲ ಇಲಾಖೆಗಳ ವತಿಯಿಂದ ಸ್ವಭಾವ ಸ್ವಚ್ಛತಾ ಮತ್ತು ಸಂಸ್ಕಾರ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವಿಶ್ವನಾಥ ವಿ ಮುಗತಿ ಹೇಳಿದರು. ಬುಧವಾರ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಪುರಸಭೆ, ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನದಲ್ಲಿ ಹಮ್ಮಿಕೊಳ್ಳಲಾದ ಜಾಗೃತಿ ಜಾಥಾವನ್ನು ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ಸಿದ್ದಲಿಂಗಯ್ಯ ಗಂಗಾಧರ ಮಠ್, ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ, ವಕೀಲರ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಕಂಚಿಂಗನಾಳು, ಉಪಾಧ್ಯಕ್ಷ ಬಾಬುಜಾನ್, ಕಾರ್ಯದರ್ಶಿ ಎಂಎಸ್ ಜಗದೀಶ್, ಬಿಒ ಜಯಣ್ಣ, ತಾಲೂಕು ವೈದ್ಯಾಧಿಕಾರಿ ಶಿವಕುಮಾರ್, ಪುರಸಭಾ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ, ಕಂದಾಯ ಅಧಿಕಾರಿ ಮಂಜುನಾಥ್, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ದಿನಾಚರಣೆಯನ್ನು ಇವತ್ತು ನಾವು ಜಾಥಾ ಮೂಲಕ ಆಚರಿಸ್ತಾ ಇದ್ದೀವಿ. ಇದು 15 ದಿನಗಳ ಮಟ್ಟಿಗೆ ಮುಂದುವರಿತಾ ಇದೆ. ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳಿಗೂ ಕೂಡ ಸರ್ಕಾರದ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ನಿರ್ದೇಶನ ಇರೋ ಕಾರಣ ಜನಸಾಮಾನ್ಯರಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಅದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮೊದಲಿಗೆ ನಾವು ಹುತಾತ್ಮರ ದಿನಾಚರಣೆ ದಿನ ಮಾತ್ರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಈ ಸ್ವಚ್ಛತೆಯ ಮಹತ್ವ ಏನು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಅದನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು. ಸಾಧ್ಯವಾದಷ್ಟು ನಾವು ವಾಸಿಸುವಂಥ ಸ್ಥಳ ಆಗಿರ್ಬೋದು, ಕೆಲಸ ಮಾಡುವಂಥ ಸ್ಥಳ ಆಗಿರ್ಬೋದು, ಸ್ವಚ್ಛತೆಯಿಂದ ಕೂಡಿದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಇದರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಣ ವ್ಯಯ ಆಗೋದು ಕೂಡ ಕಡಿಮೆ ಆಗ್ತದೆ. ದೇಶ ಸ್ವಾಸ್ಥ್ಯ ರೀತಿಯಿಂದ ಮುಂದುವರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ದೇಶವ್ಯಾಪಿ ಇದ್ರ ಬಗ್ಗೆ ಅರಿವು ಕಡಿಮೆ ಆಗ್ತಾ ಇದೆ. ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು ದಿನದ ಕಾರ್ಯಕ್ರಮವನ್ನು ಸರ್ಕಾರದವರು 15 ದಿನಗಳ ಮಟ್ಟಿಗೆ ಇದನ್ನು ಮುಂದುವರಿಸಿದ್ದಾರೆ. ಇದರ ಮಹತ್ವ ಎಲ್ಲ ಸಾರ್ವಜನಿಕರು ಕೂಡ ಪಡ್ಕೊಳ್ಬೇಕು. ತನ್ಮೂಲಕ ತಾವು ವಾಸಿಸುವಂಥ ಸ್ಥಳ ಆಗಿರ್ಬೋದು, ಕೆಲಸ ಮಾಡುವಂಥ ಸ್ಥಳ ಆಗಿರ್ಬೋದು, ಸುತ್ತಮುತ್ತಲೂ ಕೂಡ ತಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂತ ತಮಗೆಲ್ಲರಿಗೂ ನಾನು ಮನವಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ವಚ್ಛ ಪರಿಸರಕ್ಕೆ ಮೊದಲ ಆದ್ಯತೆ ನೀಡುವೆ. ಹಸಿ ಕಸ, ಒಣ ಕಸ ಮೂಲದಲ್ಲಿಯೇ ಏರ್ಪಡಿಸುವೆ. ಮನೆಗೊಂದು ಮರ, ಊರಿಗೊಂದು ವನ ಮಾಡುವೆ. ಎಲ್ಲೆಂದರಲ್ಲಿ ಉಗುಳಿ ಪರಿಸರ ಹಾನಿ ಮಾಡುವುದಿಲ್ಲ. ಎಲ್ಲೆಂದರಲ್ಲಿ ಬಯಲು ಶೌಚ ಮಾಡುವುದಿಲ್ಲ. ಪ್ರಾಣಿ ಘೋಷಣೆಗಳನ್ನು ಕೂರ್ಸ್ರಪ್ಪ ಮಕ್ಕಳತ್ತ.
ಸಭಾ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ.